ಜವಾಬ್ದಾರಿಯನ್ನು ಹೊತ್ಕೊಳ್ಳಿಕ್ಕೆ ತಯಾರಿಲ್ಲ. ಎಷ್ಟು ದಿವಸದಲ್ಲಿ ಸರಿಪಡಿಸ್ತೀವಿ ಅಂತ ನೋಡ್ತೀನಿ. ಐ ವಿಲ್ ಲುಕ್ ಇನ್ ಟು ದಿಸ್. ದಿಸ್ ಇಸ್ ಈ ಡಿ ಸಿಗಳದ್ದು ಮಾಮೂಲು ಉತ್ತರ. ಸಿ ಟು ಇಟ್, ಐ ವಿಲ್ ಲುಕ್ ಇನ್ ಟು ದಿಸ್. ಇದು ಉತ್ತರ ಬೇಕಾಗಿಲ್ಲ. ಇದು ನಾನು ಒಬ್ಬ ಮಾಜಿ ಮಂತ್ರಿ, ನಮ್ಮ ಮಾಜಿ ಶಾಸಕರುಗಳು, ನಮ್ಮ ಪಕ್ಷದ ಮುಖಂಡರು ನಾವೆಲ್ಲ ಬಂದು ಕೇಳಿದಾಗ ಈ ಉತ್ತರ ಸಿಗ್ತದೆ ಅಂದರೆ, ಸಾಮಾನ್ಯ ಜನರು ಜಿಲ್ಲಾಧಿಕಾರಿ ಕಚೇರಿಗೆ ಬಂದರೆ ಯಾವ ರೀತಿ ಉತ್ತರ ಸಿಗ್ತದೆ ಅಂತ ನೀವು ವಿಚಾರ ಮಾಡಿ. ನಾವು ಅವ್ರಿಗೆ ಕೇಳಿದ್ದಷ್ಟೇ, ಈಗ ಅಕ್ರಮವಾಗಿ ಕೊಟ್ಟಂಥ ಪಟ್ಟಗಳು ರದ್ದಾಗಬೇಕು. ಅವ್ರ ಹಕ್ಕುಗಳನ್ನು ಅವ್ರು ಶಾಶ್ವತ ಅವರಿಗೆ ಉಳಿಸ್ಕೊಡ್ಬೇಕು, ಈ ಸ್ವತ್ತು ಮಾಡಿಕೊಡ್ಬೇಕು, ಅದಕ್ಕೆ ನಕಾಶೆಯನ್ನು ಗುರುತಿಸ್ಕೊಡ್ಬೇಕು. ಇವತ್ತು ಇವರು ಡೂಪ್ಲಿಕೇಟ್ ಮಾಡಿ ಮತ್ತೆ ಅಗೇನ್ ಅವರಿಗೆ ಹಕ್ಕು ಪತ್ರ ಕೊಟ್ಟು ಅವ್ರು ಹಕ್ಕಿತ್ಕೊಂಡ್ರೆ ಆ ಹಕ್ಕನ್ನು ಉಳಿಸ್ಕೊಡೋಂಥ ಕೆಲಸ ಆಗಬೇಕು. ಇದನ್ನು 10 ದಿವಸದಲ್ಲಿ ಸರಿಪಡಿಸ್ಬೇಕು ಅಂತ ಕೇಳಿದ್ದೀವಿ. 15 ದಿವಸ ಅವ್ರು ಹೇಳಿದಾರೆ, ಮಾರ್ಚ್ 10 ಒಳಗೆ ಬರ್ತೀನಿ. ಅದು ಮೊದಲೇ ಬರೋಕ್ಕೆ ತಯಾರಿಲ್ಲ. ಒಬ್ಬ ಜಿಲ್ಲಾಧಿಕಾರಿ ಜನರ ಸಮಸ್ಯೆಗೆ ಸ್ಪಂದಿಸಕ್ಕೆ ತಯಾರಿಲ್ಲ ಅಂದರೆ ವಾಟ್ ಸಾರ್ಟ್ ಆಫ್ ಡಿ ಸಿ ಈಸ್, ವಾಟ್ ವರ್ಕ್ ಹಿ ಈಸ್ ಡೂಯಿಂಗ್? ದೇ ಆರ್ ಗೆಟಿಂಗ್ ಪಬ್ಲಿಕ್ ಸ್ಯಾಲ್ರಿ. ಸಾಮಾನ್ಯ ಜನರ ಸಂಬಳ ಕೊಡ್ತಾ ಇರೋದು ಅವ್ರಿಗೆ. ಅವರು ಅರಮನೆಯಿಂದ ಬಂದಿಲ್ಲ, ಅವ್ರು ಯಾವ ಮನೆಯಿಂದ ಬಂದರೂ ಗೊತ್ತಿಲ್ಲ. ಸಂಬಳ ಕೊಡ್ತಿರೋದು ನಾವು, ನಮ್ಮ ಜನ. ಇವತ್ತು ಜನರಿಗೆ ಸ್ಪಂದಿಸಬೇಕಲ್ಲ. ಕಾಂಗ್ರೆಸ್ ಸರ್ಕಾರದ ಕೈಗೊಂಬೆಯಾಗಿ ಅವ್ರು ಹೇಗೆ ಹೇಳ್ತಾರೆ ಹಾಗೆ ಮಾಡ್ತಾ ಇದ್ದಾರೆ. ಇವತ್ತು ಶಾಸಕರುಗಳು ಈಗ ಆಲ್ರೆಡಿ ಜಿಲ್ಲಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಏನು 10 ಜಿಲ್ಲೆಗಳ ಸಭೆ ನಡೆದು ಮುಖ್ಯಮಂತ್ರಿಗಳು ಪಟ್ಟ ಕೊಟ್ಟರು. ಆ ಪಟ್ಟಗಳನ್ನು ತಗೊಂಡೋಗಿ ಹಳ್ಳಿಯಲ್ಲಿ MLAಗಳು ತಹಸೀಲ್ದಾರ್ ಕರ್ಕೊಂಡು ಕೊಡ್ತಾರೆ. ಒಂದು ಪಟ್ಟ ಎಷ್ಟು ಸರಿ ಕೊಡ್ತೀರಿ? 14ನೇ ತಾರೀಕು ಕೊಟ್ಟಾಗಿದೆ. ಮತ್ತೆ ಪುನಃ ಅವ್ರಿಗೆ ಪಟ್ಟ ಕೊಡೋಂಥ ಕೆಲಸ ನೀವು ಮಾಡ್ತೀರಿ. ನಾಚಿಕೆ ಆಗಬೇಕು. ಜಿಲ್ಲಾಧಿಕಾರಿಗೆ ಅವ್ರ ಮೇಲೆ ಕ್ರಮ ಕೈಗೊಳ್ತೇನೆ ಅಂತ ಹೇಳೋಂಥ ಶಕ್ತಿ ಇಲ್ಲ, ಶಕ್ತಿಹೀನರಾಗಿದ್ದಾರೆ. ಈ ಶುಡ್ ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ದಮ್. ರೈತರು ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಿದಾರಲ್ಲ ಸರ್, 2,500 3,000 10,000ವರೆಗೂ ಕೊಟ್ಟಿದ್ದಾರೆ. ಯಾವುದು ಕಂಪ್ಲೇಂಟ್ ಆಗಿಲ್ಲ, ಯಾವ ರೀತಿ ಆಕ್ಷನ್ ತಗೊಂಡು ಜಿಲ್ಲಾಧಿಕಾರಿ ಕಿವಿ ಕಿವುಡಾದ್ರೆ ಯಾವುದು ಕೇಳೋದಿಲ್ಲ. ಕಂಪ್ಲೇಂಟ್ ಮಾಡಿ ಕೇಳಿ ಬಂದ್ರೆ ಯಾರು ಕಂಪ್ಲೇಂಟ್ ಎಲ್ಲ ಮಾಡಿದ್ವಲ್ಲ, ಇಷ್ಟು ಜನ ಬಂದು ಹೇಳ್ತಾ ಇದ್ದೀವಿ. ಇನ್ನೇನು ಹೇಳಿ, ವಿಡಿಯೋ ತೋರಿಸ್ತಾ ಇದ್ದಾರೆ, ವಿಡಿಯೋ ತೋರಿಸ್ತಾ ಇದ್ದಾರೆ. ಅದು ಎವಿಡೆನ್ಸ್ ಅಲ್ಲ. ಮತ್ತೆ ಈಗ ವಿಡಿಯೋ ಏನಾದ್ರು ದುಡ್ಡು ಇಸ್ಕೊಳ್ಳೋದು ಈಗ ಅನಾವರಣ ಮಾಡಿ ಸರ್, ಕ್ಯಾಮ್ರಾ ಇದಾವೆ. ಒಂದು ನಿಮಿಷ, ಅದು ಏನು ಹೇಳಿದ್ದಾರೆ ವಿಡಿಯೋನ ಅವರು ದುಡ್ಡು ಇಸ್ಕೊಳಕ್ಕಿಂತ ಮುಂಚೆ ಏನು ಹೇಳಿದ್ದಾರೆ, ನೀವು ದುಡ್ಡು ಇಸ್ಕೊಂಡು ಎಲ್ಲಾದರೂ ಹೇಳಿದ್ರು ಅದನ್ನ ನಾವು ನಿಮಗೆ ಪಟ್ಟ ಕೊಡಲ್ಲ ಅನ್ನೋ ಮಾತನ್ನ ಅವರು ಭಾಳ ಸ್ಪಷ್ಟವಾಗಿ ಎದುರಿಸಿದ್ದಾರೆ. ಹಿಂಗಾಗಿ ಪಟ್ಟ ಪಾಪ ಹೇಳ್ತಾರೆ, ಬಂದಿರ್ತಾರೆ ನಾವು ಕೊಟ್ಟಿದ್ದೇವೆ ಅಂತ. ಆದರೆ ಅದನ್ನ ಏನೋ ಫೋಟೋ ಗೀಟೋ ಯಾರು ತಕ್ಕಂದಿಲ್ಲ. ನಿನ್ನೆ ರಟ್ಟಳ್ಳಿಯಲ್ಲಿ 350 ಜನ ಬಂದರು. ರಾತ್ರಿ ಅವ್ರಿಗೆ ಎದುರಿಸಿದ್ದಾರೆ. ಇವತ್ತು ಹೋಗೋ ಮುಂದೆ ನೀವೇನಾರು ಹೋಗಿ ಅಲ್ಲಿ ಬಾಯ್ ಬಿಟ್ರಿ ಅಂದರೆ ನಿಮ್ಮದು ಪಟ್ಟ ಕ್ಯಾನ್ಸಲ್ ಮಾಡಿಬಿಡ್ತೀವಿ ಇಟ್ಕೊಂಡು ಹೆದರಿಸ್ತಾ ಇದ್ದಾರೆ. ಕೊಡ್ತೀನಿ ಕೊಡಲ್ಲ ಅಂತ. ಈಗ ಅದ್ರಾಗ ಅರ್ಧ ಜನ ಹೆದರ್ಕೊಂಡು ಬರೋದು ಬಿಟ್ಟದೇನು. ಈ ರೀತಿ ದಬ್ಬಾಳಿಕೆ ನಡೀತಾ ಇದೆ. ಅವ್ರು ದುಡ್ಡು ನಾವು ರಿಲೀಸ್ ಮಾಡೇ ಬಿಡ್ತಿದ್ವಿ. ಬಟ್ ಅವ್ರು ಎದುರಿಸಿ ಆಯ್ತು, ಅದನ್ನು ತನಿಖೆ ಮಾಡ್ತೀನಿ ಅಂತ ಹೇಳೋಂಥ ತಾಕತ್ತು ಡಿ ಸಿಗಿಲ್ಲ ಅಂದರೆ ಏನು ಡಿ ಸಿ ಕೆಲಸ ಮಾಡ್ತಾರೆ? ಜಿಲ್ಲೆಯಲ್ಲಿ ದುಡ್ಡು ಇಸ್ಕೊಳಕ್ಕಿಂತ ಮುಂಚೆ ರಮೇಶ್ ದುಡ್ಡು ಇಸ್ಕೊಳಕ್ಕಿಂತ ಮುಂಚೆ ಏನು ಮಾಡಿದ್ರೆ ಅವ್ರ ಮೊಬೈಲ್ ಎಲ್ಲ ಕ್ರಮ ತೆಗೆದುಕೊಳ್ಳದೆ ಹೋದ್ರೆ ವಾಟ್ ನೆಕ್ಸ್ಟ್ ಮುಂದೆ ಏನು ಮಾಡಿ? ನಾವು ಎಲ್ಲರೂ ಸೇರಿ ಇಡೀ ಜಿಲ್ಲೆಯಾದ್ಯಂತ ಇದ್ರ ಬಗ್ಗೆ ನಾವು ದೊಡ್ಡ ಪ್ರತಿಭಟನೆ ಮಾಡ್ತೀವಿ. ನಾವು ಅವ್ರಿಗೆ ಕೇಳಿರೋದೊಂದೇ, ನೀವು ಮಾರ್ಚ್ 10ನೇ ತಾರೀಕಿಗೆ ನೀವು ಕಡೂರಿಗೆ ಭೇಟಿ ಮಾಡಿ ಒಂದು ಅನ್ನ ಬೆಂದಿದೆಯೋ ಇಲ್ಲ ಅಂತ ನೋಡಲಿಕ್ಕೆ ಒಂದು ಅಗಳು ಹೆಚ್ಚಿಗೆ ಸಾಕು. ಕಡೂರಿಗೆ ಬನ್ನಿ, ನಿಮಗೆ ಗೌರವಾನ್ವಿತವಾಗಿ ನಾವು ಕರ್ಕೊಂಡು ಹೋಗ್ತೀವಿ, ಕೂರಿಸ್ತೀವಿ. ಅಲ್ಲಿ ಸಮಸ್ಯೆಗಳಲ್ಲಿ ಕೇಳಿ ಅಲ್ಲಿ ಪರಿಹಾರ ಆಯಿತು ಅಂದರೆ ಇಡೀ ಜಿಲ್ಲೆ ಅಲರ್ಟ್ ಆಗ್ತದೆ ಅಂತ ಕೇಳಿದ್ದೀವಿ. ಎಲ್ಲರಿಗೂ ಸಿದ್ಧಪಟ್ಟು ಕೇಳಿದ್ದೀವಿ. ಅದು ಮಾಡಲಿಲ್ಲ ಅಂದರೆ ಮಾರ್ಚ್ 10 ನಂತರ ನಾವು ಉಗ್ರ ಪ್ರತಿಭಟನೆಯನ್ನು ಜಿಲ್ಲಾಧಿಕಾರಿಗಳ ಮೇಲೆ, ಸರ್ಕಾರದ ಮೇಲೆ ಮಾಡ್ತೀವಿ.